2024-25 ಮಾರ್ಚ್ 31 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1 ರಿಂದ 4, 7, 11, 13, 14, 17, 20, 22, 24, 27 ಮತ್ತು 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಪಟ್ಟಿಯಲ್ಲಿ ನಮೂದಿಸಿರುವ ಮೊದಲಿಗೆ ನೀಡಿದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡಬೇಕು ಎಂದು ಕೋರುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಪೂರಕ ಅಂದಾಜುಗಳನ್ನು ಮಂಡಿಸ್ತಾ ಇದ್ದೀವಿ. ಮೊದಲನೇ ಕಂತು ಇದು. ಮೊದಲನೇ ಕಂತಿನಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ 24-25 ಇಸ್ವಿನಲ್ಲಿ ನೀವು ನಡೆಸ್ಕೊಂಡು ಹೋದ್ರೆ ಈ ಸದನದ ಮುಂದೆ ಏನ್ ಬೆಲೆ ಬರುತ್ತೆ? 8,572 ಮಾತಾಡಬಹುದಾಯ್ತು. 72 ಲಕ್ಷ ಮಾತಾಡಕ್ಕೆ ಅವಕಾಶ ಒದಗಿಸಲಾಗಿದೆ. ಭಾರತದ ಸಂವಿಧಾನ ಅನುಚ್ಛೇದ 205(1)(a) ಅನ್ವಯ 8,573.72 ಕೋಟಿ ರೂಗಳ ಪೂರಕ ಅಂದಾಜಿನ ಮೊದಲನೇ ಕಂತನ್ನು ಅನುಮೋದನೆಗಾಗಿ ರಾಜ್ಯ ವಿಧಾನಮಂಡಲದ ಮುಂದೆ ಮಂಡಿಸುತ್ತಿದ್ದೇನೆ. 24-25 ಸಾಲಿನ ಆಯವ್ಯಯದಲ್ಲಿ ಒಟ್ಟು ಅಭಿಯಾಚನೆ ಮಾಡಿದ ಮೊತ್ತವು 3,79,883 ಕೋಟಿ ರೂಪಾಯಿಗಳಾಗಿದ್ದು, ಪೂರಕ ಅಂದಾಜಿನ ಮೊದಲನೇ ಕಂತಿನಲ್ಲಿ ಒಟ್ಟು 8,573.72 ಕೋಟಿ ರೂಗಳ ಅನುದಾನವನ್ನು ಒದಗಿಸಲಾಗಿರುತ್ತದೆ. ಇದು ಒಟ್ಟು ಅಭಿಯಾಚನೆಯ ಮೊತ್ತದ ಶೇಕಡಾ 2.2ರಷ್ಟಿದೆ. ಇದರಲ್ಲಿ 7,865.41 ಕೋಟಿ ರೂಗಳು ರಾಜಸ್ವ ವೆಚ್ಚವಾಗಿದ್ದು, 708.31 ಕೋಟಿ ರೂಗಳ ಬಂಡವಾಳ ವೆಚ್ಚವಾಗಿರುತ್ತದೆ. ಈ ಹೆಚ್ಚುವರಿ ವೆಚ್ಚದಲ್ಲಿ 3,526.71 ಕೋಟಿ ರೂಗಳನ್ನು ಕೇಂದ್ರ ಸರ್ಕಾರದ ಸ್ವೀಕೃತಿಗಳಿಂದ ಮತ್ತು 3,704 ಕೋಟಿ ರೂಗಳನ್ನು ರಿಸರ್ವ್ ಫಂಡ್ನಿಂದ ಭರಿಸಲಾಗುವುದರಿಂದ ಇವುಗಳ ಹೊರಹೋಗುವ ಮೊತ್ತವು 1,342.79 ಕೋಟಿ ರೂಗಳು ಮಾತ್ರವಾಗಿರುತ್ತದೆ.